ಇನ್ನು ಹಲ್ಲೆಗೊಳಗಾದ ಯೂಟ್ಯೂಬರ್ಗಳು ಅವ್ರ ಮೇಲೂ ಕೂಡ FIR ದಾಖಲಾಗಿದೆ. ಪಾಂಗ್ಲಾ ಕ್ರಾಸ್ನಲ್ಲಿ ಏನು ಗಲಾಟೆ ಆಗಿತ್ತು, ಅಲ್ಲಿ ಹಲ್ಲೆ ಆಗಿತ್ತು, FIR ಕೂಡ ದಾಖಲಾಗಿದೆ. ಹರೀಶ್ ನಾಯ್ಕ್ ಅನ್ನುವಂಥವರು ದೂರು ಕೊಟ್ಟಿದ್ರು. ಸ್ಥಳೀಯರವರು ಅವ್ರು ಅಡ್ಡ ಹಾಕಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ BNS 126 ಬೇರೆ ಬೇರೆ ಸೆಕ್ಷನ್ಗಳ ಅಡಿನಲ್ಲಿ ಕೇಸನ್ನು ದಾಖಲು ಮಾಡಲಾಗಿದೆ. ಹಲವಾರು ಕೇಸ್ಗಳ ಹಾಕಲಾಗಿದೆ. ಸುಮ್ಮನೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ ಒಬ್ಬರು ದೂರು ಕೊಟ್ಟಿದ್ದರು. ಹೀಗಾಗಿ 3 ಜನ ಯೂಟ್ಯೂಬರ್ಗಳು ಅವ್ರ ಮೇಲೂ ಕೂಡ FIR ದಾಖಲಾಗಿದೆ. ಒಂದು ಕಡೆಗೆ ಯೂಟ್ಯೂಬರ್ಸ್ ಮೇಲೆ FIR ದಾಖಲಾಗಿರುವಂಥದ್ದು, ಇನ್ನೊಂದು ಕಡೆಗೆ GPR ಯಂತ್ರ ಇನ್ನೂ ಕೂಡ ಬರದೇ ಇರುವಂಥದ್ದು. GPR ಯಂತ್ರ ಬಂದರೆ ಮೊಹಂತಿ ಕೂಡ ಸ್ಥಳಕ್ಕೆ ಬರೋದು, ಇಲ್ಲ ಅಂತಂತಂದ್ರೆ ಇಲ್ಲ. ಜೊತೆಗೇನು ಅಂದರೆ ಈ ಪಕ್ಕದಲ್ಲೇ ಕಿಂಡಿ ಅಣೆಕಟ್ಟಿನ ಪಕ್ಕದಲ್ಲಿ ಅಗಿಯುವಂಥದ್ದು ತುಂಬ ಕಷ್ಟ ಅನ್ನುವಂಥದ್ದು ಮನವರಿಕೆ ಆಗಿದೆ ಅಧಿಕಾರಿಗಳಿಗೆ. ಪಕ್ಕದಲ್ಲಿ ದೊಡ್ಡ ದೊಡ್ಡ ರಾಡ್ಗಳಿವೆ, ಹೀಗಾಗಿ ಕಬ್ಬಿಣದ ಸಲಾಕೆಗಳಿವೆ, ಅಲ್ಲಿ ಮಾಡುವಂಥದ್ದು ತುಂಬ ಕಷ್ಟ ಅಂತ. ಇದೆಲ್ಲದರ ಜೊತೆಗೆ ಆತನ ಪಾಯಿಂಟ್ ವಿಸ್ತರಿಸ್ತಾ ಹೋಗಿದೆ. ರತ್ನಗಿರಿ ಬೆಟ್ಟ ತನಕ, ಅಂದರೆ ಎಲ್ಲಿ ಬಾಹುಬಲಿಯ ಮೂರ್ತಿ ಇದೆಯಲ್ಲ ಅಲ್ಲಿ ತನಕ ಹೋಗಿದೆ ಆತನ ಪಾಯಿಂಟ್ಸ್ಗಳು. ಇದೆಲ್ಲದರ ಜೊತೆಗೆ ಏನು ನಡೀತಾ ಇದೆ ಅನ್ನುವಂಥ ಪ್ರಶ್ನೆನ ಅತ್ಯಂತ ಸಹಜವಾಗಿಯೇ ಬೇರೆ ಬೇರೆಯವರು ಕೂಡ ಎತ್ತಾ ಇದ್ದಾರೆ, ವಿಪಕ್ಷಗಳು ಕೂಡ ಎತ್ತಾ ಇವೆ, BJP ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಪ್ರಶ್ನೆಗಳನ್ನ ಎತ್ತಿದೆ. ಹಾಗಾಗಿನೇ ಯಾರಿಗೂ ಕೂಡ ಏನೂ ಗೊತ್ತಾಗಬಾರ್ದು, ಆ ರೀತಿಯಲ್ಲಿ ಈ ಕಾರ್ಯಾಚರಣೆ ಆಗಬೇಕು. ಹೀಗಾಗಿ ಎಲ್ಲವನ್ನೂ ಕೂಡ ಗೌಪ್ಯವಾಗಿ ಇಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ.